ಕನ್ನಡ ಭಾಷೆ, ಸಂಸ್ಕೃತಿ, ಪರಂಪರೆಯನ್ನು ಶ್ರೀಮಂತಗೊಳಿಸುವಲ್ಲಿ ಅನೇಕ ಕವಿಗಳು ತಮ್ಮದೇ ಆದಂತಹ ವಿಶಿಷ್ಟ ಕೊಡುಗೆಗಳನ್ನು ನೀಡಿದ್ದಾರೆ. ಇವರುಗಳಲ್ಲಿ ಪಂಪ, ರನ್ನ, ಜನ್ನ, ಕುಮಾರವ್ಯಾಸ, ಹರಿಹರ, ರಾಘವಾಂಕರಂತಹ ಕವಿಗಳಿಂದ ಹಿಡಿದು ಕುವೆಂಪು, ಮಾಸ್ತಿ, ಬೇಂದ್ರೆ, ಶಿವರಾಮ್ ಕಾರಂತ್, ಡಿ.ವಿ.ಜಿಯಂತಹ ಕವಿಗಳವರೆಗೂ ಪ್ರತಿಯೊಬ್ಬರೂ ಕನ್ನಡವನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರುಗಳಲ್ಲೆಲ್ಲ ಮಲ್ಲಿಗೆಯ ಕವಿ ಎಂದೇ ಚಿರಪರಿಚಿತರಾದಂತಹ ಕವಿಯೊಬ್ಬರಿದ್ದಾರೆ. ಅವರು ಯಾರು ಗೊತ್ತೇ? ಅವರೇ ನಮ್ಮ ಪ್ರೇಮ ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರು. ಕೆ.ಎಸ್. ನರಸಿಂಹಸ್ವಾಮಿಯವರು ಒಬ್ಬ ಕನಸುಗಾರ. ಇವರು ಶ್ರೀಯುತರು ತಮ್ಮ ಕವಿತೆಗಳಲ್ಲಿ ಸೃಜನಶೀಲತೆ, ಜಗತ್ತಿನ ಸೂಕ್ಷ್ಮ ಭಾವಗಳಿಗೆ ಕಲಾತ್ಮಕ ರೂಪ ಭಾವನೆಗಳನ್ನಿತ್ತು ನಲಿದವರು. ಅಲ್ಲದೆ ಇವರ ಕವನಗಳಲ್ಲಿ ಆನಂದವು ವಾಸ್ತವಿಕತೆಯನ್ನು ಮರೆಸುವಂತಿರುತ್ತಿತ್ತು. ಇಂತಹ ಮಹಾನ್ ವ್ಯಕ್ತಿಯ ಜನನ 1915 ಜನವರಿ 26ರಂದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಎಂಬ ಗ್ರಾಮದಲ್ಲಿ ಆಯಿತು. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿಯೇ ಮುಗಿಸಿದರು. ಇವರು ಪ್ರೇಮ ಕವಿತೆ ಹಾಗೂ ದಾಂಪತ್ಯ ಗೀತೆಗಳ ಮೂಲಕ ಜನಮನವನ್ನು ಸೆಳೆದಂತಹ ಕನ್ನಡ ನಾಡಿನ ಕಾವ್ಯಲೋಕದ ಕಿನ್ನರ ಎಂದರೆ ತಪ್ಪಾಗಲಾರದು. 1942ರಲ್ಲಿ ಮೈಸೂರು ಮಲ್ಲಿಗೆ ಎನ್ನುವಂತಹ ಕವನ ಸಂಕಲನವನ್ನು ಇವರು ರಚಿಸಿದರು. ಆ ಮೂಲಕ ಕನ್ನಡದ ಕಂಪನ್ನು ಜಗತ್ತಿನೆಲ್ಲೆಡೆ ಪಸರಿಸುವಂತೆ ಮಾಡಿದರು. ಈ ಕವನ ಸಂಕಲನಕ್ಕೆ ಅವರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಅತ್ಯುತ್ತಮ ಗೀತ ರಚನಾಕಾರ ಎನ್ನುವಂತಹ ಪ್ರಶಸ್ತಿಯು ಸಹ ದೊರೆಯಿತು. ಇವರು ರಚಿಸಿದಂತಹ ಅನೇಕ ಕೃತಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವತಿಯಿಂದ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಆದರೆ ಇದಾವುದಕ್ಕೂ ಆಸೆ ಪಡದಂತಹ ನರಸಿಂಹಸ್ವಾಮಿಯವರು ಸರಳ ಹಾಗೂ ಸಜ್ಜನಿಕೆಯ ಜೀವನ ಶೈಲಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ಲೋಕದಲ್ಲಿ ಇಂದಿಗೂ ಸಹ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಇಂದು ನಾವು ಮೈಸೂರು ಮಲ್ಲಿಗೆ ಕವನ ಸಂಕಲನದಿಂದಲೇ ಆಯ್ದುಕೊಂಡಂತಹ ಆಸೆ ಎಂಬ ಕವಿತೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾನು ಈ ಕವಿತೆಯನ್ನು ರಾಗವಾಗಿ ಹಾಡಿ ತೋರಿಸುತ್ತೇನೆ. ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ, ಹಕ್ಕಿಯ ಹಾಡಿಗೆ ತಲೆದೂಗುವವು ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ನಾನಾಗುವ ಆಸೆ, ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ, ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ, ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ, ಮಿಂಚಾಗುವ ಆಸೆ, ತೋಟದ ಕಂಪಿನ ಉಸಿರಲಿ ತೇಲುವ ಜೇನಾಗುವ ಆಸೆ, ತೋಟದ ಕಂಪಿನ ಉಸಿರಲಿ ತೇಲುವ ಜೇನಾಗುವ ಆಸೆ, ಕಡಲಿನ ನೀಲಿಯ ನೀರಲಿ ಬೆಳಗುವ ಮೀನಾಗುವ ಆಸೆ, ಮೀನಾಗುವ ಆಸೆ, ಸಿಡಿಲನು ಕಾರುವ ಬಿರುಮಳೆಗಂಜನೆ ಮುನ್ನಡೆಯುವ ಆಸೆ, ಸಿಡಿಲನು ಕಾರುವ ಬಿರುಮಳೆಗಂಜನೆ ಮುನ್ನಡೆಯುವ ಆಸೆ, ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವ ನೀಡುವ ಆಸೆ,
ಹೂ ನಾನಾಗುವ ಆಸೆ. ಇಂಪಾದ ಸುಮಧುರವಾದಂತಹ ಕವಿತೆಗಳನ್ನು ಕೇಳಿದೊಡನೆ ನಮ್ಮೆಲ್ಲರ ಮನಸ್ಸಿಗೆ ಆನಂದವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರದಲ್ಲಿ ಅನೇಕ ಜೀವಂತ ನಿದರ್ಶನಗಳು ದೊರೆಯುತ್ತವೆ. ಉದಾಹರಣೆಗೆ ಜುಳು ಜುಳು ಎಂದು ಹರಿಯುವ ನೀರಿನ ಶಬ್ದ, ಚಿಲಿಪಿಲಿ ಎಂದು ಹಾಡುವ ಹಕ್ಕಿಗಳ ಕಲರವ, ಹಾಗೆ ತಂಪಾಗಿ ಬೀಸುವಂತಹ ತಂಗಾಳಿಯ ನಿನಾದ, ಇವೆಲ್ಲದರಲ್ಲಿಯೂ ಸಂಗೀತ ಹೊರಹೊಮ್ಮುತ್ತಿರುತ್ತದೆ. ಇದಕ್ಕೆ ಮನುಷ್ಯರಷ್ಟೇ ಅಲ್ಲ, ಪ್ರಕೃತಿಯಲ್ಲಿರುವಂತಹ ಹೂಗಳು ಸಹ ತಲೆದೂಗುತ್ತವೆ. ಹೀಗೆ ಹಕ್ಕಿಯ ಹಾಡನ್ನು ಕೇಳಿದಾಗ ತಲೆದೂಗುವಂತಹ ಹೂವು, ತೋಟದಲ್ಲಿರುವ ಸುಂದರ ಹೂವು ನಾನಾಗಬಾರದೆ ಎನ್ನುವಂತಹ ಬಯಕೆಯಾಗುತ್ತದೆ. ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ. ಹಳ್ಳಿಗಳಲ್ಲಿ ಹಸುವನ್ನು ಗೋಮಾತೆ ಎಂದು ಪೂಜಿಸುತ್ತಾರೆ. ಅದರ ಕೊರಳಿಗೆ ಇಂಪಾದ ಸ್ವರವನ್ನು ಹೊರಹೊಮ್ಮಿಸುವಂತಹ ಒಂದು ಚಿಕ್ಕ ಗಂಟೆಯನ್ನು ಕಟ್ಟಿರುತ್ತಾರೆ. ಹಾಗೆ ಕಟ್ಟಿದ ಗಂಟೆಯಿಂದ ಹೊರಹೊಮ್ಮುವ ಮಧುರ ಧ್ವನಿಯು ಜನಮನವನ್ನು ತನ್ನತ್ತ ಸೆಳೆಯುತ್ತಿರುತ್ತದೆ. ಹೀಗೆ ಎಲ್ಲರ ಮನಸ್ಸನ್ನು ಸೆಳೆಯುವ ಆ ಗೆಜ್ಜೆಯ ದನಿ ನಾನಾದರೆ ಎಷ್ಟು ಚೆನ್ನಾಗಿರ್ತಿತ್ತು. ಮುಂದಿನ ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ. ಕಾಮನ ಬಿಲ್ಲು ಕಾಣಿಸ್ತಾ ಇದೆ ಅಲ್ವಾ? ಒಮ್ಮೆ ಜೋರಾಗಿ ಮಳೆ ಬಂದು ನಿಂತ ನಂತರ ಭೂಮಿಯಲ್ಲೆಲ್ಲೆಡೆ ಹೊಂಬಿಸಿಲು ಮೂಡಿತು. ಈ ಹೊಂಬಿಸಿಲು ಮೂಡಿರುವಂತಹ ಸಂದರ್ಭದಲ್ಲಿ ಆಕಾಶದಲ್ಲಿ ಸುಂದರವಾದ ರಂಗು ರಂಗಿನ ಕಾಮನ ಬಿಲ್ಲು ಮೂಡುತ್ತದೆ. ಆ ಕಾಮನ ಬಿಲ್ಲು ಭೂಮಿ ಮತ್ತು ಆಕಾಶವನ್ನು ಸೇರಿಸುವಂತಹ ಏಣಿಯ ರೂಪದಲ್ಲಿ ಬಂದಿರುತ್ತದೆ. ಅದು ನೋಡಲು ಎಷ್ಟು ಸುಂದರವಾಗಿರುತ್ತದೆ. ಅದರಲ್ಲಿರುವಂತಹ 7 ಬಣ್ಣಗಳು ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತಿರುತ್ತದೆ. ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಪ್ರತಿಯೊಬ್ಬರೂ ಆಕಾಶವನ್ನು ನೋಡಲು ಬಯಸುತ್ತಾರೆ. ಆ ಸುಂದರವಾದಂತಹ ಕಾಮನ ಬಿಲ್ಲು ಮೂಡಲು ನೆರವಾದಂತಹ ಬಾನು ಮುಗಿಲು ನಾನಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ಲವೇ? ಅದನ್ನೇ ಕವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ. ಜಿಂಕೆ ನೋಡಲು ಎಷ್ಟು ಸುಂದರವಾಗಿರುತ್ತದೆ ಅಲ್ಲವೇ? ಅದರ ಮೈ ಬಂಗಾರದ ಬಣ್ಣದಲ್ಲಿರುತ್ತದೆ. ಅದರ ಮೈ ಬಣ್ಣ ಹೊನ್ನಿನಿಂದ ಅಂದರೆ ಬಂಗಾರದ ಬಣ್ಣದಿಂದ ಕೂಡಿರುತ್ತದೆ. ಆಕರ್ಷಕವಾಗಿರುತ್ತದೆ. ಆ ಜಿಂಕೆಯ ಮೈ ಬಣ್ಣಕ್ಕಿಂತಲೂ ಆಕರ್ಷಕ ಅದರ ಸುಂದರವಾದಂತಹ ಕಣ್ಣುಗಳು. ಅದರ ಕಣ್ಣುಗಳಲ್ಲಿ ಒಂದು ವಿಶಿಷ್ಟ ಬಗೆಯ ಮಿಂಚು ಇರುತ್ತದೆ. ಅದು ತನ್ನ ಕಣ್ಗಳಿಂದ, ತನ್ನ ಸುಂದರವಾದಂತಹ ರೂಪದಿಂದಾಗಿ ನೋಡುಗರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತದೆ. ಇದಕ್ಕೆ ನಾವು ನೀವು ಅಷ್ಟೇ ಅಲ್ಲ, ತ್ರೇತಾಯುಗದಲ್ಲಿ ನೆಲೆಸಿದಂತಹ ಸೀತಾಮಾತೆಯೂ ಸಹ ಹೊರತಾಗಿಲ್ಲ. ಅವಳೂ ಸಹ ಅಸುಂದರವಾದಂತಹ ಜಿಂಕೆಯ ರೂಪಕ್ಕೆ ಮನಸೋತು ತನ್ನ ಪತಿಯಾದಂಥ ಶ್ರೀರಾಮನನ್ನ ಜಿಂಕೆಯನ್ನು ತಂದುಕೊಡುವಂತೆ ಕೇಳಿತು. ಹೀಗೆ ಎಲ್ಲರ ಮನಸ್ಸನ್ನು ಸೂಜಿಗಲ್ಲಿನಂತೆ ಸೆಳೆಯುವ ಆ ಜಿಂಕೆಯ ಕಣ್ಣಿನಲ್ಲಿರುವ ಮಿಂಚು ನಾನಾಗಿದ್ದರೆ ಎಷ್ಟು ಸುಂದರವಾಗಿರ್ತಿತ್ತು ಅಲ್ಲವೇ? ತೋಟದ ಕಂಪಿನ ಉಸಿರಲ್ಲಿ ತೇಲುವ ಜೇನಾಗುವ ಆಸೆ. ತೋಟದ ಯಾವುದೋ ಒಂದು ಮೂಲೆಯಲ್ಲಿ ಎತ್ತರವಾದಂತಹ ಗಿಡದ ಮೇಲೆ ಜೇನುಹುಳುಗಳು ಗೂಡನ್ನು ಕಟ್ಟಿರ್ತವೆ. ಆ ಗೂಡಿನಲ್ಲಿ ಅವುಗಳು ಹೂವಿನ ತೋಟದಿಂದ ಸಂಗ್ರಹಿಸಿದಂತಹ ಮಕರಂದವನ್ನು ತಂದು ಅಲ್ಲಿ ತುಪ್ಪವನ್ನು ತಯಾರಿಸುತ್ತವೆ. ಆ ತುಪ್ಪದ ಕಂಪು, ಜೇನುತುಪ್ಪದ ಕಂಪು ಎಷ್ಟು ಸೊಗಸಾಗಿರುತ್ತದೆ ಎಂದರೆ ಅದು ತೋಟದ ಎಲ್ಲ ಕಡೆಗೂ ಪಸರಿಸಿರುತ್ತದೆ. ತೋಟದ ಒಳಗೆ ಬಂದಂತಹ ಪ್ರತಿಯೊಬ್ಬರೂ ಸಹ ಸುವಾಸನೆ ಬರುತ್ತಿರುವಂತಹ
ಆ ಜೇನನ್ನು ಹುಡುಕುತ್ತಾ ಅದರ ಬಳಿ ಹೋಗುತ್ತಾರೆ. ಆ ಜೇನು ಸಹ ಸವಿಯಲು ತುಂಬ ಸಿಹಿಯಾಗಿರುತ್ತದೆ. ಎಲ್ಲರ ಬಾಯನ್ನು ಸಿಹಿ ಮಾಡುವಂತಹ ಆ ಜೇನಿನ ಸವಿ ನಾನಾಗಿದ್ದರೆ ಎಷ್ಟು ಚೆಂದ ಇರ್ತದೆ ಅನ್ನುವಂಥ, ನನಗೂ ಸಹ ಆ ಜೇನಾಗಬೇಕು ಅನ್ನುವಂತಹ ಆಸೆ ಆಗ್ತಾ ಇದೆ. ಕಡಲಿನ ನೀಲಿಯ ನೀರಲ್ಲಿ ಬಳುಕುವ ಮೀನಾಗುವ ಆಸೆ. ಕಡಲು ಸದಾ ಕಾಲ ಆರ್ಭಟಿಸುತ್ತಲೇ ಇರುತ್ತದೆ. ಆದರೆ ಒಂದೊಮ್ಮೆ ಅದು ಶಾಂತವಾದರೆ ಅದರ ಮೇಲ್ಭಾಗದಲ್ಲಿರುವ ಆಕಾಶದ ಪ್ರತಿಬಿಂಬ ನೀರಿನ ಮೇಲೆ ಬೀಳುತ್ತದೆ. ಆ ನೀಲಿಯಾದಂತಹ ಆಕಾಶದ ಪ್ರತಿಬಿಂಬ ನೀರಿನ ಮೇಲೆ ಕಡಲಿನ ನೀರಿನ ಮೇಲೆ ಬಿದ್ದಾಗ ಆ ಕಡಲಿನ ನೀರೆಲ್ಲ ನೀಲಿಯಾಗಿ ಕಂಗೊಳಿಸುತ್ತದೆ. ಆ ನೀಲಿಯಾದಂತಹ ನೀರಿನಲ್ಲಿ ಬಣ್ಣ ಬಣ್ಣದ ಮೀನುಗಳು ಸ್ವಚ್ಛಂದವಾಗಿ ಯಾರ ಭಯವೂ ಇಲ್ಲದೆ ನಿರಾತಂಕವಾಗಿ ಈಜುತ್ತಿರುತ್ತವೆ. ಅವು ಎಲ್ಲ ನೋಡುಗರನ್ನು ತನ್ನೆಡೆಗೆ ಸೆಳೆಯುತ್ತಿರುತ್ತವೆ. ನಾನು ಕೂಡ ಆ ಕಡಲಿನಲ್ಲಿ ನಿರಾತಂಕವಾಗಿ ಈಜಾಡುವ ಮೀನಾಗಿದ್ದರೆ ಎಷ್ಟು ಸೊಗಸಾಗಿರುತ್ತದೆ. ನಾನು ಕೂಡ ಆ ನೀರಿನಲ್ಲಿರುವ ಮೀನಾಗಲು ಬಯಸುತ್ತೇನೆ. ಸಿಡಿಲನ್ನು ಕಾರುವ ಬಿರುಮಳೆಗಂಜದೆ ಮುನ್ನಡೆಯುವ ಆಸೆ. ಮನುಷ್ಯನ ಜೀವನದಲ್ಲಿ ಅನೇಕ ಕಷ್ಟ, ನಷ್ಟ, ಸುಖ, ದುಃಖಗಳು ಬರ್ತಾನೆ ಇರುತ್ತೆ. ಅವುಗಳಿಗೆಲ್ಲ ನಾವು ಹೆದರಬಾರದು. ಅವುಗಳನ್ನೇ ನಾವು ಇಲ್ಲಿ ಅವರು ಕವಿ ಗುಡುಗು, ಮಿಂಚು, ಸಿಡಿಲುಗಳಿಗೆ ಹೋಲಿಸಿದ್ದಾರೆ. ಅವುಗಳನ್ನೆಲ್ಲ ಎದುರಿಸಿ ಮುನ್ನುಗ್ಗಬೇಕು. ಅದು ಹೇಗೆ? ಸೈನಿಕರಂತೆ. ಸೈನಿಕರು ಎಷ್ಟೇ ಏನೇ ಬಂದು ಚಳಿ, ಮಳೆ, ಗಾಳಿ ಯಾವುದಕ್ಕೂ ಅಂಜದೆ ಅವರು ಧೈರ್ಯದಿಂದ ಮುನ್ನುಗ್ಗುತ್ತಾರೆ. ಅಲ್ಲದೆ ವೈರಿಗಳನ್ನು ಸದೆಬಡೆದು ಅವರು ಯಶಸ್ಸನ್ನು ಸಹ ಸಾಧಿಸ್ತಾರೆ. ನಾವು ಸಹ ಯಾವುದೇ ಕಷ್ಟಗಳಿಗೆ ಎದೆಗುಂದದೆ ಮುನ್ನುಗ್ಗಬೇಕು ಎಂದು ಇಲ್ಲಿ ಹೇಳ್ತಾ ಇದ್ದಾರೆ. ನಾಳೆಯ ಬದುಕಿನ ഇരുಳಿನ ತಿರುವಿಗೆ ದೀಪವನ್ನಿಡುವ ಆಸೆ. ನಾಳೆ ಎಂಬುದು ನಮ್ಮ ಬದುಕಿನಲ್ಲಿ ಹೊಸ ಹೊಸ ತೊಂದರೆಗಳನ್ನು ತಂದೊಡ್ಡಬಹುದು. ಈ ಸಮಸ್ಯೆಗಳಿಗೆಲ್ಲ ನಾವು ಹೆದರಿ ಕತ್ತಲೆಯ ಕೋಣೆಯನ್ನು ಸೇರಿದರೆ ತಪ್ಪಾಗುತ್ತದೆ. ಅದಕ್ಕೆ ನಾವು ಕತ್ತಲೆಯಲ್ಲಿಯೂ ಬೆಳಕನ್ನು ತೋರುವ ಅಥವಾ ಇಡೀ ಕತ್ತಲೆಯಲ್ಲಿಯೂ ದಾರಿಯನ್ನು ತೋರಿಸುವಂತಹ ಒಂದು ಚಿಕ್ಕ ದೀಪವು ಆಗಬೇಕು ಅನ್ನುವಂಥದ್ದು ಕವಿಯ ಆಶಯವಾಗಿದೆ. ನಾವು ಅಸಹಾಯಕರ ಹಾಗೂ ನೊಂದವರ ಬಾಳಿಗೆ ದಾರಿಯನ್ನು ತೋರಿಸುವ ಒಂದು ಜ್ಯೋತಿಯಾಗಬೇಕು ಎನ್ನುವುದು ನನ್ನ ಹೆಬ್ಬಯಕೆಯಾಗಿದೆ. ಸರಿ, ಹಾಗಾದರೆ ಈ ರೀತಿ ಕವಿಯು ಈ ಆಸೆ ಎಂಬ ಕವಿತೆಯ ಮೂಲಕ ನಮ್ಮೆಲ್ಲರನ್ನು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಸೂಚಿಸುತ್ತಿದ್ದಾರೆ. ನಾವೆಲ್ಲರೂ ಸಹ ಅವರಂತೆ ಸನ್ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸೋಣ. ಈ ಕವಿತೆಯನ್ನು ನೀವು ಸಹ ಕಂಠಪಾಠ ಮಾಡಿ ರಾಗವಾಗಿ ಹಾಡಿ